ನಾಯಕನಲ್ಲಿ ಏನಾದರೂ ತೊಂದರೆ ಆದರೆ ನಾಯಕ ಕೆ ಎಲ್ ರಾಹುಲ್. ಅದಲ್ಲದೆ ಓಪನರ್ಗಳಿಗೆ ಯಾರಾದರೂ ತೊಂದರೆ ಆದರೆ ಓಪನರ್ ಕೆ ಎಲ್ ರಾಹುಲ್. ಇನ್ನು ಮಿಡಲ್ ಆರ್ಡರ್ನಲ್ಲಿ ಯಾರಿಗಾದರೂ ತೊಂದರೆ ಆದರೆ ಮಿಡಲ್ ಆರ್ಡರ್ ಕೆ ಎಲ್ ರಾಹುಲ್. ಇನ್ನು ವಿಕೆಟ್ ಕೀಪರ್ ಯಾವುದೇ ಸ್ಥಾನದಲ್ಲಾದರೂ ಓಕೆ. ಯಾವುದೇ ಕ್ರಮಾಂಕದಲ್ಲಿ ಬೇಕಾದರೂ ಫಿಟ್ ಆಗಬಲ್ಲಂತಹ ಯಾವುದಾದ್ರೂ ಇಂಡಿಯಾದ ಆಟಗಾರ ಇದ್ದರೆ ಸ್ನೇಹಿತರೆ ಅದು ಒಬ್ಬ ಅದು ನಮ್ಮ ಕೆ ಎಲ್ ರಾಹುಲ್ ಅವರ ಸ್ನೇಹಿತರೆ. ಇದೀಗ ಅದೇ ಅವರಿಗೆ ಮುಳುವಾಗೈತಿ ಅಂತ ಹೇಳ್ಬೋದು ನನ್ನ ಪ್ರಕಾರ ಸ್ವಲ್ಪ. ಯಾಕಪ್ಪ ಅಂದ್ರೆ ಅವರಿಗೆ ಕ್ರಮಾಂಕಗಳು ಅಷ್ಟೊಂದು ಸಿಗ್ತಾ ಇಲ್ಲ. ಇನ್ನು ಮಿಡಲ್ ಆರ್ಡರ್ನಲ್ಲಿ ಆಡುವಂಥ ಸಾಧ್ಯತೆಗಳದಾವು. ಈಗ ಡಿ ಸಿ ಅವರಿಗೆ ಟಾಪ್ ಆರ್ಡರ್ನಲ್ಲಿ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಮ್ಮಿ ಅದಾವು. ಮಿಡಲ್ ಆರ್ಡರ್ನಲ್ಲಿ ಕೊಡ್ತಾ ಇದೆ ಅಂತ ಹೇಳ್ಬೋದು ಚಾನ್ಸ್. ಕೆ ಎಲ್ ರಾಹುಲ್ಗೆ ತಂಡವೇ ಮುಖ್ಯ. ಕೆ ಎಲ್ ರಾಹುಲ್ ಮೇಲೆ ಇದು ಇನ್ನೂ ಹೆಚ್ಚು ಜವಾಬ್ದಾರಿ ಈಗ ಸ್ಟಾರ್ಟ್ ಆಗುತ್ತಾ ಸ್ನೇಹಿತರೆ. ಈ ಹಿಂದೆ ನಾವು ನೋಡಿದ್ವಿ ಸ್ನೇಹಿತರೆ, ಭಾರತದ ಅಗತ್ಯಕ್ಕೆ ತಕ್ಕಂತೆ ವಿವಿಧ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬರುವಂಥ ಪ್ಲೇಯರ್ಗಳು ಯಾರಾದರೂ ಇದ್ದರೆ ಅದು ನಮ್ಮ ಕೆ ಎಲ್ ರಾಹುಲ್ ಅವರು. ಓಪನರ್ ಆಗಿರ್ಬೋದು, ಮಿಡಲ್ ಆರ್ಡರ್ನಲ್ಲಿ ಯಾವುದೇ ಸ್ಥಾನದಲ್ಲಿ ಕಳಿಸಿ. ಈಗ ನಮ್ಗೆ ಗೊತ್ತಿರ್ಬೋದು ಚಾಂಪಿಯನ್ ಟ್ರೋಫಿನಲ್ಲಿ ಅಕ್ಷರ್ ಪಟೇಲ್ ಆದ ನಂತರ ಅವ್ರನ್ನ ಕಳಿಸ್ತಾ ಇದ್ರು. ಆದರೂ ಕೂಡ ಬಂದು ಚೆನ್ನಾಗೇ ಆಟ ಆಡಿದ್ರು ಸ್ನೇಹಿತರೆ. ನಮಗೆ ಬೆನ್ನೆಲುಬಾಗಿ ನಿಂತಿದ್ರು ಸ್ನೇಹಿತರೆ ಅವರು. ಈಗ ಅದಲ್ಲದೆ ಈಗ ಡಿ ಸಿ ಅವರು ಕೂಡ ಅವ್ರನ್ನ ಮಿಡಲ್ ಆರ್ಡರ್ನಲ್ಲಿ ಆಡಿಸುವಂಥ ಎಲ್ಲ ಸಾಧ್ಯತೆಗಳದಾವು. ಟಾಪ್ ಆರ್ಡರ್ನಲ್ಲಿ ಆಡಿಸುವಂಥ ಸಾಧ್ಯತೆಗಳು ಇಲ್ಲ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂತ ನೋಡಿದಾರೆ ಸ್ನೇಹಿತರೆ, ಈ ಹಿಂದೆ ನಾವು ನೋಡಿದ್ವಿ ಸ್ನೇಹಿತರೆ 2023ರಲ್ಲಿ ODI ವರ್ಲ್ಡ್ ಕಪ್ನಲ್ಲಿ ಇವರು 5ನೇ ಕ್ರಮಾಂಕದಲ್ಲಿ ಬರ್ತಾಯಿದ್ರು. ಇವರು 5ನೇ ಕ್ರಮಾಂಕದಲ್ಲಿ ಬಂದರೂ ಕೂಡ ಚೆನ್ನಾಗಿ ಆಟ ಆಡ್ತಾಯಿದ್ರು ಸ್ನೇಹಿತರೆ. ಅದಲ್ಲದೆ ನಾವು ನೋಡಿದ್ವಿ ಚಾಂಪಿಯನ್ ಟ್ರೋಫಿನಲ್ಲೂ ಆಡೋ ಮುಂದಾಗ ಅಕ್ಷರ್ ಪಟೇಲ್ ಅವರು ಬಂದ ನಂತರನೇ ನಮ್ಮ ಕೆ ಎಲ್ ರಾಹುಲ್ ಅವರು ಬರ್ತಾಯಿದ್ರು. ಅದಕ್ಕಾಗಿ ಇವ್ರಿಗೆ ಮಿಡಲ್ ಆರ್ಡರ್ನಲ್ಲಿ ತುಂಬಾ ಫಿಟ್ ಆಗ್ತಾರೆ. ಮಿಡಲ್ ಆರ್ಡರ್ನಲ್ಲಿ ನಮಗೊಂದು ಬೆನ್ನೆಲುಬಾಗಿ ನಿಂತ್ಕೋತಾರೆ ಅಂತ ಹೇಳ್ಕೊಂಡು ಇದೀಗ ಡಿ ಸಿ ನಿರ್ಧಾರ ಮಾಡಿಕೊಂಡು ಅವರಿಗೆ ಮಿಡಲ್ ಆರ್ಡರ್ನಲ್ಲಿ ಕಳಿಸುವಂಥ ಎಲ್ಲ ಸಾಧ್ಯತೆಗಳದಾವೆ ಸ್ನೇಹಿತರೆ. ಮಿಡಲ್ ಆರ್ಡರ್ನಲ್ಲಿ ಆಡಬೇಕಂದ್ರೆ ಎಲ್ಲ ಹೆಚ್ಚು ಜವಾಬ್ದಾರಿಗಳಿರ್ತಾವೆ ಸ್ನೇಹಿತರೆ. ಯಾಕಪ್ಪ ಅಂದರೆ ಅವರು ಟಾಪ್ ಆರ್ಡರ್ ಕೈ ಕೊಟ್ಟರೆ ಮಿಡಲ್ ಆರ್ಡರ್ ಬೇಕು. ಬಟ್ ಮಿಡಲ್ ಆರ್ಡರ್ನಲ್ಲಿ ಏನಾದರೂ ಫೇಲ್ಯೂರ್ ಆದರೆ ಇನ್ನು ಏನದು ಅಂತ್ಯದಲ್ಲಿ ಅವ್ರಿಗೆ ಯಾರೋ ಬಾಲರ್ಗಳಿರ್ತಾರೆ, ಆಡೋದಕ್ಕಾಗೋದಿಲ್ಲ. ಅದಕ್ಕೆ ಮೇನಾಗಿ ಹೆಚ್ಚು ಜವಾಬ್ದಾರಿ ಇರುವಂಥದ್ದು ಯಾರಪ್ಪ ಅಂದರೆ ಮಿಡಲ್ ಆರ್ಡರ್ನಲ್ಲಿ ಇರುತ್ತೆ. ಅದಕ್ಕಾಗಿ ಇವರಿಗೆ ಹೆಚ್ಚು ಜವಾಬ್ದಾರಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಕೆ ಎಲ್ ರಾಹುಲ್ ಅವರು ಟೀಮ್ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದು ಓಪನರ್ ಬ್ಯಾಟ್ಸ್ಮನ್ ಆಗಿ ಬಂದು ಪಾದಾರ್ಪಣೆ ಮಾಡಿದ್ರು ಸ್ನೇಹಿತರೆ. ಅದು ಆದ ನಂತರ ರಾಹುಲ್ ದ್ರಾವಿಡ್ ಅವರ ಗರಡಿಯಲ್ಲಿ ಬೆಳೆದಂಥ ನಮ್ಮ ಕೆ ಎಲ್ ರಾಹುಲ್ ಅವರು ಕೀಪರ್ ಆಗಿ ಕೂಡ ಬೆಳೀತಾ ಹೋದರು ಸ್ನೇಹಿತರೆ. ಅದು ಆದ ನಂತರ ವಿಕೆಟ್ ಕೀಪರ್ ಓಪನರ್ ಬ್ಯಾಟ್ಸ್ಮನ್ ಆಗಿ ಮುಂದೆ ನಡೀತಾನೆ ಹೋದರು. ಅದಲ್ಲದೆ ಇವರಿಗೆ ತಂಡಕ್ಕೆ ಅಗತ್ಯಕ್ಕೆ ತಕ್ಕಂತೆಯೇ ಮತ್ತು ಚೇಂಜ್ ಆಗ್ತಾನೆ ಹೋದರು. ಅದಕ್ಕಾಗಿ ಈಗ ಯಾವುದೇ ಕ್ರಮಾಂಕದಲ್ಲಿ ಬರೋದಕ್ಕೇನೋ ರೆಡಿ ಆಗಿಬಿಟ್ಟಿದ್ದಾರೆ. ಇದು ಆದ ನಂತರ ಸ್ನೇಹಿತರೆ ಡಿ ಸಿಯಲ್ಲಿರುವಂಥ ಕ್ರಮಾಂಕಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಟಾಪ್ ಆರ್ಡರ್ನಲ್ಲಿ ಕೆ ಎಲ್ ರಾಹುಲ್ಗೆ ಸಾಧ್ಯತೆಗಳಿಲ್ಲ ಅಂತ ಹೇಳಿದ್ದಾರೆ. ಯಾಕಪ್ಪ ಅಂದರೆ ಓಪನರ್ಗಳಾಗಿ ಗೊತ್ತಿರ್ಬೋದು ನಮ್ಮ ಫ್ಯಾಬ್ ಡು ಪ್ಲೆಸಿ ಅವರು ಈಗ ಡಿ ಸಿಯಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ, ಅವರು ಬರ್ತಾ ಇದ್ದಾರೆ. ಅದು ಆದ ನಂತರ ಜಾಕ್ ಫ್ರೆಸಲ್ ಅವರು ಆಸ್ಟ್ರೇಲಿಯಾ ಆಟಗಾರರ ಸ್ನೇಹಿತರೆ, ಇವರು ಕೂಡ ಓಪನರ್ ಆಗುವಂಥ ಸಾಧ್ಯತೆಗಳು ಇಬ್ಬರೂ ಬರ್ತಾರೆ. ಅದು ಆದ ನಂತರ 3ನೇ ಕ್ರಮಾಂಕದಲ್ಲಿ ಬರುವಂಥವರು ಅಭಿಷೇಕ್ ಅವರಾಗಿರ್ಬೋದು. ಅದಲ್ಲದೆ ನಮ್ಮ ಕರುಣ್ ನಾಯರ್ ಅವರು ಬರ್ತಾರೆ ಅಂತ ಹೇಳ್ಕೊಂಡು ಅದಾವೆ ಸ್ನೇಹಿತರೆ, ಕಾದು ನೋಡೋಣ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಸ್ಥಾನಗಳದಾವು, ಅದಕ್ಕಾಗಿ ಇವ್ರಿಗೆ ಹೆಚ್ಚು ಜವಾಬ್ದಾರಿ ಅಂತ ಹೇಳಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಅಕ್ಷರ್ ಪಟೇಲ್ ಅವರು, ಸ್ಟಬ್ಸ್ ಅವರು, ಇನ್ನು ಕೆ ಎಲ್ ರಾಹುಲ್ ಅವರು. ಇವರು ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸುವಂಥ ಎಲ್ಲ ಸಾಧ್ಯತೆಗಳು ಅನ್ನೋಕ್ಕೇನು ಟಿ ಸಿ ಕನ್ಫರ್ಮ್ ಮಾಡಿತ್ತು ಇವರು ಓಪನರ್ ಸ್ಥಾನಕ್ಕೆ ಆಡೋದಿಲ್ಲ ಅಂತ ಹೇಳ್ಕೊಂಡು. ಇನ್ನು ಅದಾದ ನಂತರ ಗೊತ್ತಿರ್ಬೋದು ನಮಗೆ ಇನ್ನು ಲೋವರ್ ಆರ್ಡರ್ನಲ್ಲಿ ಯಾರು ಆಡ್ತಾರೆ ಅಂತ ಹೇಳ್ಕೊಂಡು. ಇನ್ನು ಈ ಹಿಂದೆ ಇವರಿಗೆ ಮೇನಾಗಿ ಎದರದು ಹೊಡ್ತಾ ಇತ್ತು ಅಂದರೆ ಸ್ನೇಹಿತರೆ, ಇವರು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಇತ್ತು. ಆದರೂ ಕೂಡ ಇವರು ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗೈತಿ. ಯಾವ್ಯಾವ ಇಯರ್ನಲ್ಲಿ ಒಂದೇ ವರ್ಷದಲ್ಲಿ 2023ರಲ್ಲಿ ಮಾತ್ರ ಇವರು ಸ್ಟ್ರೈಕ್ ರೇಟ್ ಕಮ್ಮಿ ಆಗಿತ್ತು ಸ್ನೇಹಿತರೆ. ಅದನ್ನು ಬಿಟ್ಟರೆ ಎಲ್ಲದರಲ್ಲಿ ಚೆನ್ನಾಗೇ ಇತ್ತು. 600+ ರನ್ಗಳನ್ನು ಹೊಡೆದಾರ ಸ್ನೇಹಿತರೆ. ಎಲ್ಲದರಲ್ಲೂ ಕೂಡ ಅತಿ ಹೆಚ್ಚನ್ನು ನೋಡ್ತಾ ಹೋದರೆ ಕಳೆದ 4-5 ವರ್ಷಗಳಿಂದ ನೋಡೋದಾದ್ರೆ ಸ್ನೇಹಿತರೆ. ಬಟ್ ಆದರೂ ಕೂಡ ಇವರಿಗೆ ಸ್ಥಾನದಲ್ಲಿ ಫಿಕ್ಸ್ ಆಗಿಲ್ಲ. ನಾವೀಗ ನೋಡೋಣ ಇವರು ಸ್ಟ್ರೈಕ್ ರೇಟ್ ಯಾವ್ಯಾವ ಇಯರ್ನಲ್ಲಿ ಎಷ್ಟೆಷ್ಟು ಇತ್ತು ಅಂತ ಹೇಳ್ಕೊಂಡು ನೋಡೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಕಳೆದ ವರ್ಷದ್ದೇ ನೋಡೋಣ ನಾವು. 2024ರಲ್ಲಿ ಇವರು ಸ್ಟ್ರೈಕ್ ರೇಟ್ 136 ಇತ್ತು ಸ್ನೇಹಿತರೆ. ಸ್ಟ್ರೈಕ್ ರೇಟ್ ಇವ್ರದ್ದು ನೋಡಿ ಯಾವ ರೀತಿ ಅಂತ ಹೇಳ್ಕೊಂಡು. T20ಗೆ ಇಷ್ಟು ಸಾಕಾಗುತ್ತೆ. ಇವರು ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗಿಂತ ಜಾಸ್ತಿನೇ ಐತಿ. ಅದು ಆದ ನಂತರ ಇವ್ರದ್ದು ರನ್ಗಳನ್ನು ಎಷ್ಟು ಕಲೆ ಹಾಕಿದಾರಪ್ಪ ಅಂದರೆ 520 ರನ್ಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ ಇವರು 2024ರಲ್ಲಿ. 2023ರಲ್ಲಿ ಇವ್ರದ್ದು ಸ್ಟಾರ್ಟ್ ಕಮ್ಮಿನೇ, ತುಂಬ ಅಂದರೆ ತುಂಬಾ ಲೋ ಆಗಿತ್ತು. ಇವರು 113 ಅಷ್ಟೇ ಇತ್ತು ಸ್ನೇಹಿತರೆ ಇವರು ಸ್ಟ್ರೈಕ್ ರೇಟ್ ಇದರಲ್ಲಿ 2023ರಲ್ಲಿ. ಇದರಲ್ಲಿ ಕೂಡ ಕೇವಲ 274 ರನ್ಗಳನ್ನು ಅಷ್ಟೇ ಕಲೆ ಹಾಕೋಕ್ಕಾಗಿತ್ತು. ಇನ್ನು 2022ರಲ್ಲಿ ನೋಡೋದಾದರೆ ಇದರಲ್ಲಿ ಕೂಡ 135 ಇತ್ತು ಸ್ನೇಹಿತರೆ ಇವರು ಸ್ಟ್ರೈಕ್ ರೇಟು. ಇದರಲ್ಲಿ ಬರೋಬ್ಬರಿ 616 ರನ್ಗಳನ್ನು ಕಲೆ ಹಾಕಿದರು. ಇದಾದ ನಂತರ 2021ರಲ್ಲಿ ನೋಡೋದಾದರೆ ಇದರಲ್ಲಿ ಕೂಡ ಸ್ಟ್ರೈಕ್ ರೇಟ್ 138 ಇತ್ತು ಸ್ನೇಹಿತರೆ ಇವ್ರದ್ದು. ಇದರಲ್ಲಿ ಕೂಡ 626 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು 2020-21ರಲ್ಲಿ ನೋಡೋದಾದರೆ ಇದರಲ್ಲಿ ಕೂಡ 130 ಇತ್ತು ಸ್ನೇಹಿತರೆ ಸ್ಟ್ರೈಕ್ ರೇಟ್ ಇವರು. ಇದರಲ್ಲಿ ಕೂಡ 670 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದೆಲ್ಲ ಓಪನರ್ ಆಗಿ ಬಂದಂಥದ್ದು ಸ್ನೇಹಿತರೆ.
ಬಟ್ ಈಗ ಲೋವರ್ ಆರ್ಡ್ರಲ್ಲಿ ಮಿಡಲ್ ಆರ್ಡ್ನಲ್ಲಿ ಬರ್ತಾ ಇದ್ರಲ್ಲ, ಕಾದು ನೋಡಬೇಕಾಗಿತ್ತು ಯಾವ ರೀತಿ ಆಡ್ತಾರೆ ಏನು ಅಂತ ಹೇಳ್ಕೊಂಡು. ಅವರು ಈ ಹಿಂದೆ ಹೇಳಿದಾಗೇ ನಾನು T20ಗೆ ಕಮ್ಬ್ಯಾಕ್ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಇದೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಇವರು ತುಂಬಾ ಚೆನ್ನಾಗೇ ಬ್ಯಾಟಿಂಗ್ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಿ ಆಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ. ಇವ್ರನ್ನ ಟಾಪ್ ಆರ್ಡರ್ನಲ್ಲಿ ಆಡಿಸ್ಬೇಕಾ, ಮಿಡಲ್ ಆರ್ಡರ್ನಲ್ಲಿ ಆಡಿಸ್ಬೇಕಾ ಅಂತ ಹೇಳ್ಕೊಂಡು ಮತ್ತೆ ಸಿಗೋಣ.